Hello students, welcome to my e-learning class. Myself Professor R.S. Udpudi from BLDS College, Jamkandi. In my previous video, we discussed about functions of commercial bank, that is traditional functions. Under that heading, primary functions accepting the deposits and granting loans and advances. ನನ್ನ ಹಿಂದಿನ ವಿಡಿಯೋದೊಳಗೆ ಬ್ಯಾಂಕಿನ ಸಾಂಪ್ರದಾಯಿಕ ಕಾರ್ಯಗಳಾದ ಪ್ರಾಥಮಿಕ ಕಾರ್ಯಗಳು, ಅದರೊಳಗೆ ಠೇವಣಿ ಹಣ ಸ್ವೀಕಾರ ಮತ್ತು ಸಾಲ ಮತ್ತು ಮುಂಗಡಗಳನ್ನು ಕೊಡುವುದು, ಈ ವಿಷಯದ ಬಗ್ಗೆ ಡಿಸ್ಕಷನ್ ಮಾಡಿದೆವು. ವೆರೈಟಿ ಆಫ್ ಡೆಪಾಸಿಟ್ಸ್ ಆ್ಯಂಡ್ ವೆರೈಟಿ ಆಫ್ ಲೋನ್ಸ್ ಆ್ಯಂಡ್ ಅಡ್ವಾನ್ಸಸ್ ವಿ ಡಿಸ್ಕಸ್ಡ್. In today's video, we are discussing about secondary functions of commercial bank, that is agency services and general utilities services, and modern days services, that is new services of commercial banks. ಇವತ್ತಿನ ವಿಡಿಯೋದೊಳಗೆ ಬ್ಯಾಂಕಿನ ಅನುಷಂಗಿಕ ಕಾರ್ಯಗಳಾದ ಪ್ರಾತಿನಿಧಿಕ ಸೇವೆಗಳು ಮತ್ತು ಸಾಮಾನ್ಯ ಉಪಯುಕ್ತ ಸೇವೆಗಳ ಬಗ್ಗೆ ಡಿಸ್ಕಷನ್ ಮಾಡಾಕತ್ತೇವೆ. ಮತ್ತು ಇವತ್ತಿನ ದಿವಸದೊಳಗೆ ಕಮರ್ಷಿಯಲ್ ಬ್ಯಾಂಕ್ ಮಾಡ್ತಕ್ಕಂತಹ ಹೊಸ ಸೇವೆಗಳನ್ನು ಸಹ ನಾವು ನೋಡಾಕತ್ತೇವೆ ಇವತ್ತು. ಸೊ ಹಿಯರ್ ಆರ್ ದ ಏಜೆನ್ಸಿ ಸರ್ವಿಸಸ್ ಆಫ್ ಕಮರ್ಷಿಯಲ್ ಬ್ಯಾಂಕ್. ಫಸ್ಟ್ ಒನ್ ಈಸ್ ಕಲೆಕ್ಷನ್ ಆಫ್ ಬಿಲ್ಸ್, ಡ್ರಾಫ್ಟ್ಸ್, ಚೆಕ್ಸ್, ಡಿವಿಡೆಂಡ್ಸ್ ಎಕ್ಸೆಟ್ರಾ ಆನ್ ಬಿಹಾಫ್ ಆಫ್ ಕಸ್ಟಮರ್. A banker undertakes to collect money on behalf of his customers. He collects crossed and uncrossed checks, drafts, bill of exchange, and promissory notes on behalf of his customers, and credit proceeds to the customers' accounts. He collects salary, pension, dividend, interest, rent, etc., accruing to his customers on due dates and credits their accounts. To perform this service, the banker should obtain clear instructions from his customers and record these instructions in a book called standing instruction book. That means customer should give his standing instruction to the banker. Then only banker perform this function. The banker is expected to show all reasonable diligence in collection. He is liable to exercise his judgment in protecting his customers' interest from the risk of loss. He will be liable to compensate his customers for any loss caused to him by his negligence in his service to his customers. ಗ್ರಾಹಕನ ಪರವಾಗಿ ಬ್ಯಾಂಕ್ಗಳ ಹಣವನ್ನು ಶೇಖರಿಸಿ ಕೊಡುವ ಕಾರ್ಯವನ್ನು ನಿರ್ವಹಿಸ್ತಾರೆ. ಬ್ಯಾಂಕರ್ ಡ್ರಾಫ್ಟ್, ವಿನಿಮಯ ಹುಂಡಿಗಳನ್ನು, ಬಡ್ಡಿ ಶೇಖರಣಾ ಆಜ್ಞಾಪತ್ರಗಳನ್ನು, ಲಾಭಾಂಶವನ್ನು ಮತ್ತು ಹಣ ಶೇಖರಣೆ ಮಾಡುವ ಕಾರ್ಯವನ್ನು ಗ್ರಾಹಕನ ಪರವಾಗಿ ಮಾಡ್ತಾನೆ. ಇದು ಮಾಡಿದಂತಹ ಕಲೆಕ್ಷನ್ ಏನು ಮಾಡಿರ್ತಾನಲ್ಲ, ಅದನ್ನಷ್ಟು ಮೊತ್ತವನ್ನು ಏನೈತಿ ಗ್ರಾಹಕನ ಖಾತೆಗೆ ಕ್ರೆಡಿಟ್ ಮಾಡ್ತಾನೆ, ಜಮೆ ಮಾಡ್ತಾನೆ. ಆಮೇಲೆ ಇವತ್ತಿನ ದಿವಸದೊಳಗೆ ಬ್ಯಾಂಕರ್ ಏನೈತಲ್ಲ, ಗ್ರಾಹಕನ ಆದೇಶದಂತೆ ಸಂಬಳ, ವೇತನ, ನಿವೃತ್ತಿ ವೇತನ ಮತ್ತು ಬಾಡಿಗೆದಾರರಿಂದ ಗ್ರಾಹಕರಿಗೆ ಬರಬೇಕಾದ ಬಾಡಿಗೆಯನ್ನು ಸಹ ಶೇಖರಿಸಿ ಗ್ರಾಹಕರ ಖಾತೆಗೆ ಜಮೆ ಕೊಡ್ತಾನೆ. ಇದಕ್ಕೆ ಇನ್ಸಿಡೆಂಟಲ್ ಚಾರ್ಜಸನ್ನು ಹಾಕ್ತಾನವಲ್ಲೇ. ಅದನ್ನು ನಾವೇನಂತೇವಿ ಅಂದ್ರೆ ಹಣ ಶೇಖರಣಾ ಶುಲ್ಕ ಅಂಥೇಳಿ ಹೇಳ್ತೇವೆ, ಕಮಿಷನ್ ಅಂತ ಹೇಳ್ತೇವೆ, ಅಥವಾ ದಲಾಲಿ ಅಂಥೇಳಿ ಹೇಳ್ತೇವಲ್ಲೇ. There next is remittance of fund. Second function is under agency services, remittance of fund. Remittance of fund. All the big commercial banks have a network of branches throughout the country. With this facility, banks can conveniently provide the services of transfer of funds from one place to another. Remittances of funds by banks are very simple, convenient, safe, and inexpensive. This service is available to both customers as well as non-customers of the banks. Bank drafts, mail transfers, telegraph, telex transfer, EFT are some of the examples of remittance of fund. ಗ್ರಾಹಕನ ಪರವಾಗಿ ಬ್ಯಾಂಕ್ಗಳು ದೇಶದ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹಣ ರವಾನಿಸುತ್ತವೆ. ಇಂತಹ ಹಣ ರವಾನೆಗಳು ಡ್ರಾಫ್ಟ್, ಹಣ ವರ್ಗಾವಣೆ,
ತಂತಿ ಮೂಲಕ ಹಣ ವರ್ಗಾವಣೆ ಮತ್ತು ಯಾತ್ರಿಕರ ಚೆಕ್ಗಳ ಮಾದರಿಯಲ್ಲಿ ಮಾಡಲ್ಪಡುತ್ತವೆ. ಆದರೆ ಹಣ ವರ್ಗಾವಣೆ ಮತ್ತು ತಂತಿ ಮೂಲಕ ಹಣ ವರ್ಗಾವಣೆಗಳು ಹಣ ಪಡೆಯುವನು ಹಣ ಸಂದಾಯವಾಗುವ ಬ್ಯಾಂಕಿನ ಶಾಖೆಯಲ್ಲಿ ಖಾತೆ ಹೊಂದಿದ್ರೆ ಮಾತ್ರ ಸಾಧ್ಯ ಆಗ್ತತಿ. ಇವತ್ತಿನ ದಿವಸದೊಳಗೆ ಬ್ಯಾಂಕರನ್ನು ಸಮುದ್ರದಾಚೆ ಅಂದ್ರೆ ಫಾರಿನ್ ಬ್ಯಾಂಕ್ಸ್ ಒಳಗೂಸೋದಕ್ಕೆ ಶಾಖೆಯನ್ನು ಹೊಂದಿ ತನ್ನ ಬ್ಯಾಂಕಿಗೆ ವ್ಯವಹಾರವನ್ನು ಇತರ ಬ್ಯಾಂಕುಗಳಲ್ಲಿ ವಿದೇಶಿ ಚಲಾವಣೆ ಹಣದ ರೂಪದೊಳಗೆ ಹಣ ರವಾನೆಯನ್ನು ಮಾಡ್ತಾರೆ. ದೇರ್ ನೆಕ್ಸ್ಟ್ ಫಂಕ್ಷನ್ ಏಜೆನ್ಸಿ ಸರ್ವಿಸಸ್ ಒಳಗೆ ಎಕ್ಸಿಕ್ಯೂಷನ್ ಆಫ್ ಸ್ಟ್ಯಾಂಡಿಂಗ್ ಆರ್ಡರ್ಸ್ ಆಫ್ ದ ಕಸ್ಟಮರ್ಸ್, ದಟ್ ಈಸ್ ಪೇಮೆಂಟ್ ಆಫ್ ಸಬ್ಸ್ಕ್ರಿಪ್ಷನ್, ರೆಂಟ್, ಬಿಲ್ಸ್ ಎಕ್ಸೆಟ್ರಾ. ಆಗಲೇ ಎಕ್ಸ್ಪ್ಲನೇಷನ್ ಕೊಟ್ಟಂಗೆ ಕಸ್ಟಮರ ಸ್ಟ್ಯಾಂಡಿಂಗ್ ಆರ್ಡರ್ ಕೊಟ್ಟಂಗೆ ಬಾಡಿಗೆ ತುಂಬುವುದು, ಯಾವುದರ ಬಿಲ್ ತುಂಬುವುದು ಅಂದ್ರೆ ಫೋನ್ ಬಿಲ್ ಇರ್ಬೋದು, ಎಲೆಕ್ಟ್ರಿಸಿಟಿ ಬಿಲ್ ಇರ್ಬೋದು, ಇನ್ಶೂರೆನ್ಸ್ ಪ್ರೀಮಿಯಮ್ ಇರಬಹುದು, ಕಂತುಗಳನ್ನು ತುಂಬುವುದು ಇರ್ಬೋದು ಮಾಡ್ತಾನೆ. ಬಟ್ ಸ್ಟ್ಯಾಂಡಿಂಗ್ ಆರ್ಡರ್ ಬರಬೇಕಾಗ್ತತಿ ಗ್ರಾಹಕನ ಕಡೆಯಿಂದ. ದೇರ್ ನೆಕ್ಸ್ಟ್ ಫಂಕ್ಷನ್ ಈಸ್ purchasing and selling of securities on behalf of his customers. The banker undertakes to purchase and sell securities on behalf of his customers. He receives instructions from his customers to buy or sell shares, debentures, government securities, etc. He renders this service through the stockbrokers. The banker insists on clear instruction in this connection. He should get from his customers clear instruction as to the nature, type and value of the securities to be purchased and follow these instructions scrupulously. Similarly, he should also receive from his customer clear instruction as regards to the nature, type and market price of the securities to be sold on their behalf. ಭದ್ರತಾ ಠೇವಣಿಗಳ ಖರೀದಿ ಮತ್ತು ಮಾರಾಟ. ಗ್ರಾಹಕನ ಪರವಾಗಿ ಬ್ಯಾಂಕರ್ ಷೇರು ಮಾರುಕಟ್ಟೆಯಲ್ಲಿನ ಜಾಮೀನು ಪತ್ರಗಳನ್ನು ದಲಾಳಿಗಳ ಮುಖಾಂತರ ಖರೀದಿಸುವ ಮತ್ತು ಮಾರಾಟ ಮಾಡ್ತಾನೆ. ಸಾಮಾನ್ಯವಾಗಿ ಗ್ರಾಹಕನು ತನ್ನ ಪರವಾಗಿ ಷೇರು ಮಾರುಕಟ್ಟೆಯ ಜಾಮೀನು ಪತ್ರಗಳನ್ನು ಖರೀದಿಸಲು ಮತ್ತು ಮಾರಲು ಲಿಖಿತ ರೂಪದಲ್ಲಿ ಬ್ಯಾಂಕರ್ನಿಗೆ ಆದೇಶವನ್ನು ಕೊಟ್ಟಿರುತ್ತಾನೆ. ಇಂತಹ ಲಿಖಿತ ರೂಪದ ಆದೇಶವನ್ನು ಗ್ರಾಹಕನಿಂದ ಪಡೆದ ತಕ್ಷಣ ಬ್ಯಾಂಕರ್ನು ದಲಾಳಿಗಳಿಗೆ ಖರೀದಿಸುವ ಮತ್ತು ಮಾರಾಟ ಮಾಡುವ ಕಾರ್ಯವನ್ನು ವಹಿಸಿಕೊಡ್ತಾನೆ. ಈ ದಲಾಳಿಗಳ ಬ್ಯಾಂಕಿನ ಆದೇಶಕ್ಕನುಗುಣವಾಗಿ ಬ್ಯಾಂಕರ್ನ ಉಪಕಾರ್ಯಭಾರಿಯಂತೆ ಕಾರ್ಯನಿರ್ವಹಿಸ್ತಾನೆ. ಇಂಥ ವ್ಯವಹಾರದೊಳಗೆ ಬ್ಯಾಂಕರ ಗ್ರಾಹಕನ ಕಾರ್ಯಭಾರಿ ಅಂತ ಕಾರ್ಯನಿರ್ವಹಿಸೋದಲ್ದ ಗ್ರಾಹಕನಿಗೆ ಸೇವಾ ಶುಲ್ಕವೆಂದು ಒಂದಿಷ್ಟು ಅಮೌಂಟ ಅಲ್ಲಿ ಚಾರ್ಜ್ ಮಾಡ್ತಾನೆ. ಇಂಥ ಹಣಕ್ಕೆ ಕಮಿಷನ್ ಅಥವಾ ದಲಾಲಿ ಅಂತಲೂ ಕರೀತಾರೆ. ಆ್ಯಸ್ ಸೇಡ್ ಅರ್ಲಿಯರ್ ಅಂದರೆ ಏನು ಅವ ಸರ್ವಿಸ್ ಕೊಡ್ತಾನೆ ಅದಕ್ಕೆ ಇನ್ಸಿಡೆಂಟಲ್ ಚಾರ್ಜಸ್ ಅಂತೂ ಅವ ಚಾರ್ಜ್ ಮಾಡ್ತಾನೆ. ಕಮಿಷನ್ ಅಂಥೇಳಿ ಅವ ಅಮೌಂಟ ಕಲೆಕ್ಟ್ ಮಾಡ್ತಾನೆ. ಅದು ಬ್ಯಾಂಕಿನ ಲಾಭ ಅಂಥೇಳಿ ಪರಿವರ್ತನೆ ಆಗ್ತದೆ ಅಲ್ಲೇ. ಓಕೆ, ದೇರ್ ನೆಕ್ಸ್ಟ್ ಫಂಕ್ಷನ್ ಏನೈತಿ ಅಂತ ಮುಂದಿನ ಫಂಕ್ಷನ್ ಅಂದ್ರೆ ಆ್ಯಕ್ಟಿಂಗ್ ಆ್ಯಸ್ ಅ ಕರಸ್ಪಾಂಡೆಂಟ್ ಆರ್ ರೀಪ್ರೆಸೆಂಟೇಟಿವ್ ಆಫ್ ಕಸ್ಟಮರ್ಸ್. ಗ್ರಾಹಕರ ಪ್ರತಿನಿಧಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾನೆ. Bankers serve as correspondents and representative of their customers on several occasions. As a representative of their customer, a banker carry on correspondence with income tax authorities. They offer to prepare income tax returns and pay the income tax on behalf of their customers on being supplied with the necessary information regarding their income. ಬ್ಯಾಂಕರ ಗ್ರಾಹಕನ ಪ್ರತಿನಿಧಿಯಾಗಿ ಆದಾಯ ತೆರಿಗೆ ಅಧಿಕಾರಿಗಳೊಂದಿಗೆ ಸಂಪರ್ಕವನ್ನು ಸಾಧಿಸಿ ಗ್ರಾಹಕನ ಪರವಾಗಿ ಆದಾಯ ತೆರಿಗೆಯ ಒಂದು ಪ್ಲ್ಯಾನಿಂಗ್ ಯೋಜನೆಯನ್ನು ಮಾಡ್ತಾನೆ. ಆದಾಯ ತೆರಿಗೆಯನ್ನು ಸಹ ತುಂಬ್ತಾನೆ ಅಂತ ಹೇಳ್ತೀವಿ. ಅಲ್ಲಿ ಆ್ಯಸ್ ಅ ರೀಪ್ರೆಸೆಂಟೇಟಿವ್ ಅಂತ ಹೇಳಿ ಕೆಲಸ ಮಾಡ್ತಾನೆ. ಕಸ್ಟಮರ್ದ ರಿಪ್ರೆಸೆಂಟೇಟಿವ್ ಅಂತ ಹೇಳಿ ಕೆಲಸ ಮಾಡ್ತಾನೆ. ದೇರ್ ನೆಕ್ಸ್ಟ್ ಫಂಕ್ಷನಿಂಗ್ ಆ್ಯಸ್ ಆ್ಯನ್ ಎಕ್ಸಿಕ್ಯೂಟರ್, ಟ್ರಸ್ಟಿ ಆರ್ ಅಡ್ಮಿನಿಸ್ಟ್ರೇಟರ್ ಆಫ್ ಆ್ಯನ್ ಎಸ್ಟೇಟ್ ಆಫ್ ಕಸ್ಟಮರ್. ಗ್ರಾಹಕನ ಆಸ್ತಿಯ ನಿರ್ವಹಣಕಾರನಾಗಿ, ಆಡಳಿತಗಾರನಾಗಿ, ಧರ್ಮದರ್ಶಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾನಲ್ಲೇ. ಬ್ಯಾಂಕರ್ ವರ್ಕ್ಸ್ ಆ್ಯಸ್ ಟ್ರಸ್ಟಿ. ಬ್ಯಾಂಕರ್ ಆ್ಯಸ್ ಅ ಟ್ರಸ್ಟಿ.
ಧರ್ಮದರ್ಶಿಯಾಗಿ, ಬ್ಯಾಂಕರ ಧರ್ಮದರ್ಶಿಯಾಗಿ. A trustee is a person who is entrusted with some property by some other person for the benefit of another person. The person who entrusts the property is called a settlor or author of the property. The person for whose benefit the trust is created is called as beneficiary. The person to whom the property is entrusted is called as trustee. A banker may be appointed to serve as a trustee to manage the trust property. The details of the property, the terms and conditions under which the trust is created, and the objects of the trust are set forth in a document called trust deed. ಟ್ರಸ್ಟ್ ಡೀಡ್ ಆಗಿರಬೇಕು, ಬ್ಯಾಂಕರ್ನ ಹೆಸರು ನಮೂದಾಗಿರಬೇಕು, ಅವಾಗ ಬರೆದಂತಹ ಕಾರ್ಯವನ್ನು, ಹಕ್ಕುಗಳನ್ನು, ಜವಾಬ್ದಾರಿಯನ್ನು ಅಲ್ಲಿ ನಮೂದು ಮಾಡಿರಬೇಕು. ಅದರ ಪ್ರಕಾರನ ಬ್ಯಾಂಕರ್ ಕೆಲಸ ಮಾಡ್ತಾನಲ್ಲೇ. ಫಾರ್ ದಿಸ್ ರೆಮ್ಯುನರೇಷನ್ ಈಸ್ ಪೇಡ್ ಟು ದ ಬ್ಯಾಂಕರ್. ಬ್ಯಾಂಕರ್ನು ಧರ್ಮದರ್ಶಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾನೆ. ಕೆಲವು ವ್ಯಕ್ತಿಗಳಿಗೆ ಸೇರಿದ ಆಸ್ತಿಯನ್ನು ಸಂರಕ್ಷಿಸಿಕೊಂಡು ಹೋಗುವವನೇ ಧರ್ಮದರ್ಶಿ. ಆ ಕೆಲವು ವ್ಯಕ್ತಿಗಳು ಪ್ರಾಯೋಜಕರು ಎಂದು ಎನಿಸಿಕೊಳ್ತಾರೆ. ಧರ್ಮದರ್ಶಿಯಾಗಿ ಬ್ಯಾಂಕರ್ನ ಪ್ರಪ್ರಥಮವಾಗಿ ತಾನು ಜವಾಬ್ದಾರಿ ವಹಿಸಿಕೊಳ್ಳುವ ಧರ್ಮದರ್ಶಿಯ ಆಸ್ತಿಯ ವಿವರಗಳನ್ನು ತಿಳಿದುಕೋಬೇಕು. ಆ ಧರ್ಮದರ್ಶಿಯ ಆಸ್ತಿಗೆ ಲಗತ್ತಿಸಲ್ಪಡುವ ಸಾಲ ಸೋಲುಗಳ ಬಗ್ಗೆಯೂ ಅವಾಗ ತಿಳುವಳಿಕೆ ಇರಬೇಕು. ನಂತರ ಅಷ್ಟ ಬ್ಯಾಂಕರ ಧರ್ಮದರ್ಶಿಯ ಆಸ್ತಿಯ ಜವಾಬ್ದಾರಿಯನ್ನು ಕಟ್ಟುನಿಟ್ಟಾಗಿ ಧರ್ಮದರ್ಶಿ ಕರಾರು ಪತ್ರದ ಷರತ್ತುಗಳಿಗಾಗಿ ನಿರ್ವಹಿಸಬೇಕಾಗ್ತತಿ. ಆಮೇಲೆ ಬ್ಯಾಂಕರ ಆ್ಯಸ್ ಅ ಎಕ್ಸಿಕ್ಯೂಟರ್ ಆರ್ ಅಡ್ಮಿನಿಸ್ಟ್ರೇಟರ್ ಅಂಥೇಳಿ ಕೆಲಸ ಮಾಡ್ತಾನೆ. ಅಂದ್ರೆ ಮೃತ್ಯುಪತ್ರದ ನಿರ್ವಾಹಕನಾಗಿ ಮತ್ತು ಆಡಳಿತಗಾರನಾಗಿ ಕಾರ್ಯವನ್ನು ನಿರ್ವಹಿಸ್ತಾನೆ. ಆ್ಯಸ್ ಅ ಎಕ್ಸಿಕ್ಯೂಟರ್, banker performs some of the functions to his customers where his execution is necessary. As an executor is a person appointed by a testator by a will to execute his will, that is to carry out his instruction as contained in the will. When no will has been prepared by the testator, or when no person is named as an executor in the will, or when the person named as an executor in the will is not found or available or willing to act as such, when found, the court of law appoints ಅಂದರೆ ಕೋರ್ಟ್ ಒಬ್ಬ ವ್ಯಕ್ತಿಯನ್ನು ಎಕ್ಸಿಕ್ಯೂಟರ್ ಅಂತ ಹೇಳಿ ಅಪಾಯಿಂಟ್ ಮಾಡ್ತತಿ. ಅವನ್ನ ನಾವೇನಂತೇವೆ ಅಂದರೆ ಅಡ್ಮಿನಿಸ್ಟ್ರೇಟರ್ ಅಂಥೇಳಿ ಹೇಳ್ತೇವೆ. ಲೆಟರ್ ಆಫ್ ಅಡ್ಮಿನಿಸ್ಟ್ರೇಷನ್ ಟು ವೈಂಡ್ ಅಪ್ ದ ಪ್ರಾಪರ್ಟಿ ಆಫ್ ದ ಡಿಸೀಸ್ಡ್. ಸತ್ತ ವ್ಯಕ್ತಿಯ ಬಗ್ಗೆ ಆಡಳಿತಗಾರನಾಗಿ ಕಾರ್ಯವನ್ನು ನಿರ್ವಹಿಸ್ತಾನ. ಮರಣ ಹೊಂದಿದ ವ್ಯಕ್ತಿಯ ಮೃತ್ಯುಪತ್ರದ ಪ್ರಕಾರ ಬ್ಯಾಂಕರನು ಮೃತ್ಯುಪತ್ರ ನಿರ್ವಾಹಕನಾಗಿ ನೇಮಿಸಲ್ಪಡ್ತಾನ. ಮರಣ ಹೊಂದಿದ ವ್ಯಕ್ತಿ ತನ್ನ ಮೃತ್ಯುಪತ್ರದೊಳಗೆ ಮೃತ್ಯುಪತ್ರ ನಿರ್ವಾಹಕನ ಹೆಸರು ಅಥವಾ ಪದನಾಮ ಅಂದರೆ ಹೆಸರು ಅಥವಾ ರಿಪ್ರೆಸೆಂಟೇಟಿವ್ನ ಹೆಸರು ಬರೆದಿರಲಿಲ್ಲ ಅಂತಂದ್ರೆ ನ್ಯಾಯಾಲಯ ಮೃತ್ಯುಪತ್ರ ನಿರ್ವಾಹಕನ ಅಪಾಯಿಂಟ್ ಮಾಡ್ತದಲ್ಲೇ. ಕೆಲವೊಂದು ಸಲ ಕೆಲವು ಜನರಿಗೆ ಸೇರಿದ ಆಸ್ತಿಯ ಜವಾಬ್ದಾರಿ ವಹಿಸಲು ಬ್ಯಾಂಕರ ಆಡಳಿತಗಾರ ಅಂತಲೂ ಅಲ್ಲೇ ನೇಮಿಸಲ್ಪಡ್ತಾನೆ. ಮೃತ್ಯುಪತ್ರದ ನಿರ್ವಾಹಕ ಅಂತಿರ್ಬೋದು ಅಥವಾ ಆಡಳಿತಗಾರ ಅಂತನೇ ಇರ್ಬೋದು. ಬ್ಯಾಂಕರ್ನ ಮರಣ ಹೊಂದಿದ ವ್ಯಕ್ತಿಗೆ ಬರಬೇಕಾದ ಸಾಲದ ಮೊತ್ತವನ್ನು ವಸೂಲು ಮಾಡಿ ಶೇಖರಿಸಿ ಮೃತ ವ್ಯಕ್ತಿಯ ಖಾತೆಗೆ ಜಮಾ ಮಾಡ್ತಾನೆ. ಇನ್ನೊಂದು ಪಕ್ಷದೊಳಗೆ ಮರಣ ಹೊಂದಿದ ವ್ಯಕ್ತಿ ಮಾಡಿದ ಸಾಲವನ್ನು ತೀರಿಸುವ ಸಂದರ್ಭದೊಳಗೆ ಬ್ಯಾಂಕರ ಮರಣ ಹೊಂದಿದ ವ್ಯಕ್ತಿಯ ವಿರುದ್ಧ ಹಕ್ಕು ಹೊಂದಿರುವ ಸಾಲಗಾರ ಮತ್ತು ಇತರರ ಕರೆ ಕೊಡುವ ಸಾರ್ವಜನಿಕ ಸೂಚನೆಯನ್ನು ಅತ್ಯಧಿಕ ಪ್ರಸಾರವುಳ್ಳ ದಿನಪತ್ರಿಕೆಯೊಳಗೆ ಕೊಟ್ಟ ಸಾಲದ ಜವಾಬ್ದಾರಿ ಅಲ್ಲೇ ನಿರ್ವಹಿಸ್ತಾನೆ. ಲಾಸ್ಟ್ ಫಂಕ್ಷನ್ ಅಂಡರ್ ಏಜೆನ್ಸಿ ಸರ್ವಿಸಸ್, ಪ್ರಿಪ್ರೇಷನ್ ಆಫ್ ಇನ್ಕಮ್ ಟ್ಯಾಕ್ಸ್ ರಿಟರ್ನ್, ಕ್ಲೇಮಿಂಗ್ ಆಫ್ ಟ್ಯಾಕ್ಸ್ ರಿಫಂಡ್ ಎಕ್ಸೆಟ್ರಾ. ಆಗಲೇ ಕರೆಸ್ಪಾಂಡೆಂಟ್ ಮತ್ತು ರಿಪ್ರೆಸೆಂಟೇಟಿವ್ ಅಂತ ಹೇಳಿ ಏನು ಹೇಳಿದ್ವಲ್ಲ ಅದರೊಳಗೆ ಇದು ಬಂದು ಹೋತಲ್ಲೇ.
ಆದಾಯ ತೆರಿಗೆ ತುಂಬುವುದು ಮತ್ತು ರಿಫಂಡ್ ಬರೋದಿತ್ತು ಅಂತಂದ್ರೆ ಅದಕ್ಕೆ ಕ್ಲೇಮ್ ಹಾಕೋದನ್ನು ಸಹ ಕಾರ್ಯವನ್ನು ಬ್ಯಾಂಕರ್ ಮಾಡ್ತಾನಲ್ಲೇ. ಅಂಡರ್ ಸೆಕೆಂಡರಿ ಫಂಕ್ಷನ್ ಅನದರ್ ಫಂಕ್ಷನ್ ಈಸ್ ಜನರಲ್ ಯುಟಿಲಿಟಿ ಸರ್ವಿಸಸ್, ಸಾಮಾನ್ಯ ಉಪಯುಕ್ತ ಸೇವೆಗಳು. ಬ್ಯಾಂಕರ್ ಏನೈತಿ ಅಂದ್ರೆ ಸೇಫ್ ಡಿಪಾಸಿಟ್ ವಾಲ್ಸನ್ನು ಕೊಡ್ತಾನೆ ತನ್ನ ಗ್ರಾಹಕಗೆ. Banks provide the facility of safe deposit lockers or vaults at their selected branches. For this purpose, they have strong rooms which are equipped with safe deposit lockers. Lockers are provided by a bank to their customer on hire or rental basis. The lockers are different sizes and on that basis the rent is collected. ಬ್ಯಾಂಕರ್ ತನ್ನ ಗ್ರಾಹಕಗ ಭದ್ರತಾ ಪೆಟ್ಟಿಗೆಗಳನ್ನು ಒದಗಿಸ್ತಾನೆ. ಸಾಮಾನ್ಯವಾಗಿ ಇಂಥ ಭದ್ರತಾ ಪೆಟ್ಟಿಗೆಗಳು ಸುಸಜ್ಜಿತ ಮತ್ತು ಸಶಕ್ತ ಕೋಣೆಯೊಳಗೆ ಇರ್ತಾವ. ಇನ್ ದೋಸ್ ಸೇಫ್ ಡೆಪಾಸಿಟ್ ಕಸ್ಟಮರ್ ಕ್ಯಾನ್ ಕೀಪ್ ಜ್ಯುವೆಲರಿ, ಗೋಲ್ಡ್, ಸಿಲ್ವರ್, LIC ಪಾಲಿಸೀಸ್, ಶೇರ್ಸ್, ಡಿಬೆಂಚರ್ಸ್ ಆರ್ ಎನಿ ಅದರ್ ಸೆಕ್ಯೂರಿಟೀಸ್. ಆಮೇಲೆ ಇದ್ರ ಮೇಲೆ ರೆಂಟನ್ನು ಕಲೆಕ್ಟ್ ಮಾಡ್ತಾನೆ ಅವನಲ್ಲೇ ಡಿಪೆಂಡಿಂಗ್ ಅಪಾನ್ ದ ಸೈಜ್ ಮೇಲೆ ಏನೈತಿ ಅಂತಂದ್ರೆ ಬಾಡಿಗೆಯನ್ನು ಸಹ ಏನೈತಿ ಅಂತಂದ್ರೆ ತಗೋತಾನ. ಈ ಒಂದು ಫೆಸಿಲಿಟಿಯನ್ನು ಕೊಡ್ತಿರ್ಬೇಕಾದ ಮೊಹರು ಮಾಡಲ್ಪಟ್ಟ ಅನುಕೂಲಕ ಪ್ರಮಾಣ ಮತ್ತು ಗಾತ್ರದ ಪೆಟ್ಟಿಗೆಯನ್ನು ಭದ್ರತಾ ಪೆಟ್ಟಿಗೆಯಲ್ಲಿ ಇರಿಸಬೇಕಾದ ಸಂದರ್ಭದೊಳಗೆ ಮೊಹರಾದ ಪೆಟ್ಟಿಗೆಗಳು ಗ್ರಾಹಕನ ಸ್ವತಃ ಮೊಹರು ಹೊಂದಿರುವುದನ್ನು ಅಲ್ಲದ ಗ್ರಾಹಕನ ಹೆಸರು, ವಿಳಾಸ ಮತ್ತು ದಪ್ಪಕ್ಷರದೊಳಗೆ ಅಳಿಸಲಾರ್ದ ಮಸಿ ಒಳಗೆ ಬರೆದ ಬ್ಯಾಂಕರ ಪರೀಕ್ಷಿಸ್ತಾನಲ್ಲೇ. ಸಾಮಾನ್ಯವಾಗಿ ಭದ್ರತಾ ಪೆಟ್ಟಿಗೆಯಲ್ಲಿ ಇಡಲ್ಪಟ್ಟ ವಸ್ತುಗಳು ಮತ್ತು ಠೇವಣಿಗಳನ್ನು ಸ್ವತಃ ಗ್ರಾಹಕನಿಗಲ್ಲದೆ ಬೇರೆ ಯಾರಿಗೂ ಕೊಡಕ್ಕೆ ಬರೋಂಗಿಲ್ಲ. ನೆಕ್ಸ್ಟ್ ಜನರಲ್ ಯುಟಿಲಿಟಿ ಸರ್ವಿಸಸ್, issuing of letter of credit, traveler's check, gift checks and credit cards. ಪತ್ತಿನ ಯೋಗ್ಯತಾ ಪತ್ರ, ಯಾತ್ರಿಕರ ಚೆಕ್ಕು, ಕಾಣಿಕೆ ಚೆಕ್ಕು ಮತ್ತು ಪತ್ತಿನ ಪತ್ರಗಳನ್ನು ಒದಗಿಸುವ ಕಾರ್ಯವನ್ನು ಬ್ಯಾಂಕರ್ ನಿರ್ವಹಿಸ್ತಾನಲ್ಲೇ. ಥರ್ಡ್ ಒನ್ ಈಸ್ ಗಿವಿಂಗ್ ಕ್ರೆಡಿಟ್ ಇನ್ಫಾರ್ಮೇಷನ್, ಪತ್ತಿನ ಮಾಹಿತಿಯನ್ನು ಕೊಡುವುದು. ಗ್ರಾಹಕನ ಪತ್ತಿನ ಮಾಹಿತಿ ಯಾವುದರ ಬ್ಯಾಂಕ್ನವರರ, ಬೇರೆ ಯಾವುದರ ಕಂಪ್ನಿಯವರ, ಇನ್ಕಮ್ ಟ್ಯಾಕ್ಸ್ ಅಥಾರಿಟಿಯವರ, ಗೌರ್ಮೆಂಟರ ಕೇಳ್ತು ಅಂತಂದ್ರೆ ಅವನ ಪತ್ತಿನ ಮಾಹಿತಿಯನ್ನು ಬ್ಯಾಂಕರ್ ಕೊಡ್ತಾನಲ್ಲೇ. ಬ್ಯಾಂಕರ್ ಅಂಡರ್ಟೇಕ್ಸ್ ಅಂಡರ್ ರೈಟಿಂಗ್ ವರ್ಕ್ at the time of issuing of shares and debentures, primary issue of shares and debentures on behalf of his customers. ತನ್ನ ಗ್ರಾಹಕನ ಪರವಾಗಿ ಅಂಡರ್ ರೈಟಿಂಗ್ ಅಂತ ಹೇಳಿ ಕೆಲಸವನ್ನು ಸಹ ಷೇರುಗಳ ಪ್ರಥಮ ಒಂದು ಇಶ್ಯೂ ಏನೈತಿ ಅದು ಮಾಡ್ತಿರ್ಬೇಕಾದ್ರೆ ಕಾರ್ಯವನ್ನು ನಿರ್ವಹಿಸ್ತಾನೆ ತನ್ನ ಗ್ರಾಹಕನ ಪರವಾಗಿ. ಆ್ಯಂಡ್ ಹಿ ಡೀಲ್ಸ್ ವಿತ್ ಫಾರಿನ್ ಎಕ್ಸ್ಚೇಂಜ್, ವಿದೇಶಿ ವಿನಿಮಯದ ನಿರ್ವಹಣೆಯನ್ನು ಸಹ ಮಾಡ್ತಾನೆ. ಓನ್ಲಿ RBI ಕ್ಯಾನ್ ನಾಟ್ ಹ್ಯಾಂಡಲ್ ದ ಫಾರಿನ್ ಎಕ್ಸ್ಚೇಂಜ್, ಸೊ ಇಟ್ ಗೇವ್ ಅಥಾರಿಟಿ ಟು ಸಮ್ ಆಫ್ ದ ಕಮರ್ಷಿಯಲ್ ಬ್ಯಾಂಕ್ಸ್. ಆ ಬ್ಯಾಂಕ್ಸ್ಗಳು ಏನದಾವ ಅಂತಂದ್ರೆ ವಿದೇಶಿ ವಿನಿಮಯದ ನಿರ್ವಹಣೆಯನ್ನು ಮಾಡ್ತಾವಲ್ಲೇ. ಕಂಪೈಲೇಷನ್ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಆರ್ ಪಬ್ಲಿಷಿಂಗ್ ಇನ್ಫಾರ್ಮೇಷನ್, ಅಂಕಿ ಅಂಶಗಳನ್ನು ಮತ್ತು ದತ್ತಾಂಶಗಳ ಸಂಗ್ರಹಣೆ ಮಾಡಿ ಅದನ್ನು ಪ್ರಕಟಣೆಯನ್ನು ಮಾಡುವ ಕಾರ್ಯವನ್ನು ಸಹ ಬ್ಯಾಂಕ್ಗಳು ಮಾಡ್ತಾವ. ದೀಸ್ ಆರ್ ದ ಜನರಲ್ ಯುಟಿಲಿಟಿ ಸರ್ವಿಸಸ್ ಆಫ್ ಬ್ಯಾಂಕ್ಸ್ nowadays they are performing. Second main function of commercial bank is new services of banks. ಬ್ಯಾಂಕಿನ ಹೊಸ ಸೇವೆಗಳು. ಬದಲಾಗುತ್ತಿರುವ ಆರ್ಥಿಕತೆಯೊಳಗೆ, ಬದಲಾಗುತ್ತಿರುವ ಸಾಮಾಜಿಕ ವ್ಯವಸ್ಥೆಯಲ್ಲಿ ಕೆಲವೊಂದು ಹೊಸ ಅವಶ್ಯಕತೆಗಳು ಏನೈತಿ ಅಂತಂದ್ರೆ ಗ್ರಾಹಕರಿಗೆ ಆಗಾಕತ್ತು. ಆ ಹೊಸ ಅವಶ್ಯಕತೆಗಳನ್ನು ನಿರ್ವಹಿಸುವ ಮಟ್ಟದಲ್ಲಿ ಈ ಕೆಳಗಿನ ಕಾರ್ಯಗಳನ್ನು ಬ್ಯಾಂಕ್ಗಳು ಮಾಡ್ತಾವಲ್ಲೇ. ಅದರೊಳಗೆ ಫಸ್ಟ್ ಒನ್ ಏನೈತಿ ಅಂತಂದ್ರೆ ನ್ಯೂ ಸ್ಕೀಮ್ಸ್ ಫಾರ್ ಎಕ್ಸೆಪ್ಟಿಂಗ್ ದ ಡೆಪಾಸಿಟ್ಸ್.
ಠೇವಣಿ ಸ್ವೀಕರಿಸುವ ಹೊಸ ಯೋಜನೆಯೊಳಗೆ ಕ್ಯಾಶ್ ಸರ್ಟಿಫಿಕೇಟ್ ಐತಿ, ನಗದು ಪತ್ರ ಐತಿ, ಡೈಲಿ ಸೇವಿಂಗ್ ಸರ್ಟಿಫಿಕೇಟ್ ಐತಿ, ದಿನ ಉಳಿತಾಯ ಪತ್ರ ಅಥವಾ ಪಿಗ್ಮಿ ಠೇವಣಿ ಯೋಜನೆ ಅಂತ ಹೇಳ್ತೀರಿ. ಮೈನರ್ ಸೇವಿಂಗ್ ಸ್ಕೀಮ್, ಕಿರಿಯರ ಉಳಿತಾಯ ಯೋಜನೆ ಐತಿ, ಲೇಡೀಸ್ ಡಿಪಾರ್ಟ್ಮೆಂಟ್ ಐತಿ, ಮಂತ್ಲಿ ಇಂಟ್ರೆಸ್ಟ್ ಇನ್ಕಮ್ ಸ್ಕೀಮ್ಸ್ ಅದಾವ, annuity or retirement schemes, farmer deposit schemes, insurance linked saving bank account, certificate of deposits, ಆಮೇಲೆ ಮ್ಯೂಚುವಲ್ ಫಂಡ್ ಫೆಸಿಲಿಟಿ ಸಂಚಿತ ನಿಧಿ ಯೋಜನೆಯನ್ನು ಸಹ ನ್ಯೂ ಸ್ಕೀಮ್ಸ್ ಒಳಗೆ ಕೊಡಕತ್ತಾರಲ್ಲೇ. ಎರಡನೇದು ಹೌಸಿಂಗ್ ಡೆಪಾಸಿಟ್ ಸ್ಕೀಮ್, ಮನೆ ಕಟ್ಟಲು ಸಾಲದ ವ್ಯವಸ್ಥೆ, ATM ಸರ್ವಿಸಸ್, ಡಿಫ್ರೆಂಟ್ ಪರ್ಸನಲ್ ಸ್ಕೀಮ್ಸ್, loan participation, educational loans, loan for self-employment, teller system, technical advice, mobile banking, extension center service, tax consultancy, rural issuing of rural card and green card, loans to women, ಮದ್ದಿನ ದಿವಸದೊಳಗೆ ಕೊಡ್ತಿರ್ಲಿಲ್ಲ, ಸ್ತ್ರೀಯರಿಗೆ ಸಾಲದ ವ್ಯವಸ್ಥೆ ಇರಲಿಲ್ಲ. ಇವತ್ತೇನೈತಿ ಅಂತಂದ್ರೆ ಸ್ತ್ರೀಯರಿಗೂ ಸಹ ಸಾಲದ ವ್ಯವಸ್ಥೆಯನ್ನು ಮಾಡಿಕೊಡ್ತೈತಿ. ಸೋಷಿಯಲ್ ಬ್ಯಾಂಕಿಂಗ್, ಸಾಮಾಜಿಕ ಬ್ಯಾಂಕಿಂಗ್, ಆನ್ಲೈನ್ ಬ್ಯಾಂಕಿಂಗ್, ನೆಟ್ವರ್ಕ್ ಬ್ಯಾಂಕಿಂಗ್, ಕೋರ್ ಬ್ಯಾಂಕಿಂಗ್, ಬ್ಯಾಂಕಿಂಗ್ ಫೆಸಿಲಿಟೀಸ್, ಆಲ್ ದ ಬ್ಯಾಂಕಿಂಗ್ ಸರ್ವಿಸಸ್ ಕಮ್ಸ್ ಅಂಡರ್ RTGS ಇರ್ಬೋದು, ನೆಫ್ಟ್ ಇರ್ಬೋದು, ಡೆಬಿಟ್ ಕಾರ್ಡ್, ಕ್ರೆಡಿಟ್ ಇರ್ಬೋದು, ಇಂಟರ್ನೆಟ್ ಬ್ಯಾಂಕಿಂಗ್ ಇರ್ಬೋದು, ಬ್ಯಾಂಕಿಂಗ್ ಅಂಡರ ಬರಾಕತ್ತಾವಲ್ಲೇ. ಮರ್ಚೆಂಟ್ ಬ್ಯಾಂಕಿಂಗ್ ಫೆಸಿಲಿಟಿ, ಫೈನಾನ್ಸಿಂಗ್ ಫಾರ್ ಇಂಪೋರ್ಟ್ ಆ್ಯಂಡ್ ಎಕ್ಸ್ಪೋರ್ಟ್ are the new services provided by banker. Because of these new services, banking has become very easy and convenient to the customers. With this explanation, functions of commercial banks, I am concluding. Hope you like my video. Please like, share and subscribe my YouTube channel. Thank you.